I am coming. ಇಷ್ಟ ಇಲ್ಲ ಆದ್ರೂ ನಾವು ಹೋಗ್ತೀವಿ. ಅವ್ರು ಒಂದ್ ಸ್ವಲ್ಪ ಇಷ್ಟ ಇಲ್ಲ ಆದ್ರೂ ಕರ್ಕೊಂಡು ಹೋಗ್ತಿದ್ವಿ ನೋಡಿ, ಆ ಕಡೆ ಹೋಗ್ತಿದ್ದ ನಾವು. ಇದಕ್ಕೆ ಏನಂತೀವಿ? ಇಷ್ಟೊಂದು ಉದ್ದ ಇದೆ, ಇದಕ್ಕೆ ಏನಂತೀವಿ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಇದು ನಮ್ಮ ಎಲೆಕ್ಟ್ರಾನ್ ಸಿಟಿ ಸರ್ವಿಸ್ ರೋಡ್ ಕತೆ. ನನಗೂ ವಿಡಿಯೋ ಮಾಡಿ ಮಾಡಿ ಇದ್ರ ಬಗ್ಗೆ ಮಾತಾಡಿ ತುಂಬ ಬೇಜಾರಾಗೋಗಿದೆ. ಇಲ್ಲಂತೂ ನಮ್ಮ ಪೊಲೀಸರು ಇದಕ್ಕೆ ಒಳ್ಳೆ ವ್ಯವಸ್ಥೆ ಅಂತೂ ಮಾಡಲ್ಲ. ನಾನಾದರೂ ನನ್ನ ಕೈಲಾದಷ್ಟು ಮಾಡ್ತೀನಿ. ನಾವು ಅಂದ್ಕೊಳ್ಳೋದಷ್ಟೇ, ಯಾರನ್ನೂ ಕೂಡ ನಾವು ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಬಸ್ಗೆ ವೆಯ್ಟ್ ಮಾಡಿ ಸುಸ್ತಾಗಿ ಹಾಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಟ್ರೈನ್ ಮಿಸ್ ಆಗೋಗುತ್ತೆ ಅಂತ ನಮ್ಮ ಸುದೀಪಣ್ಣ ಮೂವಿ ನೋಡಿಕೊಂಡು ಹೊರಟೇ ಬಿಟ್ಟು. ಅಪ್ಪ ನಡೀರಪ್ಪ, ಟ್ರೈನ್ ಮಿಸ್ ಆಗತ್ತೆ. ರಮೇಶ ಓಡ ಓಡು. ನಂಗೆ ಏರಿಯಾದೊಳಗೆ ಎಂಟ್ರಿ ಆಗವನು, ಊರು ಕೇರಿ ನಂದೆ ಅಂತ ಆರ್ಡರ್ ಮಾಡೋನು. ಓಡಲೇ ಓಡಲೇ. ಟ್ರೈನ್ ಮಿಸ್ ಆಗತ್ತೆ ಅಂತ ಹೇಳ್ತೇನೆ ಇದೀನಿ. ಇವ್ರು ಆಟ ಆಡ್ತಿದ್ದಾರೆ, ಇವರೆಲ್ಲ ಸೇರ್ಕೊಂಡು. ಇವನ್ ಬೇರೆ ಇಲ್ಲಿ, ಇವನು ಕುಳ ರಮೇಶ್ ಅಂತ ಇವನು. ನಮ್ಮ ಕರ್ನಾಟಕದಲ್ಲಿ ನನಗೆ ಈ ಥರ ಹೇಳ್ಕೊಳ್ಳೋಕ್ಕೆ ಬೇಜಾರಾಗುತ್ತೆ. ಇದು ನೋಡಿ, ಲೀಟ್ರು ಕೆಟ್ಟು ನಿಂತಿದೆ. ಈ ಕಡೆಯಿಂದ ಹೋಗ್ತಿದ್ದಾರೆ, ಆ ಕಡೆಯಿಂದ ಬರ್ತಿದ್ದಾರೆ. ಏನು ಮಾಡೋದು ಹೇಳಿ? ಓಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದೇ ಬಿಟ್ಟು. ಇನ್ನು ಟ್ರೈನ್ ಬರೋದು 10 ನಿಮಿಷ ಆಗುತ್ತೆ. ಕಾಫಿ ಕುಡಿಯೋಣಂತ ಎಲ್ಲರೂ ಒಂದೊಂದು ಕಾಫಿ ಕುಡಿದ್ರೆ ನಮ್ಮಣ್ಣ ನೋಡಿಲಿ ಬೆಳಿಗ್ಗೆನೆ ಬಾದಾಮಲ್ಲಿ ಕುಡಿತಿದ್ದಾರೆ. ನಾವು ಹತ್ಬೇಕಾರದ ಟ್ರೈನು ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಬಂದೇ ಬಿಡ್ತು. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಇವನಂತೂ ನಿದ್ದೆಲಿ ಮುಳುಗೋಗೋನೆ. ನಮ್ಮ ಅಣ್ಣ ಅಂತೂ ಹೆಡ್ಫೋನು ಬಿಡ್ನಿಲ್ಲ, ಮೂವಿ ನೋಡೋದನ್ನು ಬಿಡ್ನಿಲ್ಲ. ನಗ್ತಾರೆ ನೋಡಿ, ನಗ್ತಾರೆ. ಇವ್ರು ಯಾವ ಥರ ಕಾಣ್ತಿದ್ದಾರೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವ್ರ ಹೆಸರು ಮಾವಿಗನ್ ಅಂತ. ಅಮರಾವತಿಗೆ ಹೋಗ್ತಿದ್ದಾರೆ. ಮಾವಿಗನ್ ರಮೇಶ್, జగన్ అభిమాన అయినందుక రమేష్ పేరుని మావిగన్ అని మార్చుకుంటున్నాను. రమేష్ మావిగన్. ಏನೋ ದೊಡ್ಡದಾಗಿ ಮಾಡೋ ಥರ ಮಾಡ್ತಿದ್ದಾನೆ. ಸುಮ್ಮನೆ ಅತ್ತಾಗಿತ್ತಾಗ ತಿರುಗಿಸ್ತಾನೆ ಇದ್ದಾನೆ. ಮಾವಿಗನ್ ಅಂದ್ರೆ ಇದೇ ನೋಡಿ. ಏನಪ್ಪ ಹೋಗ್ತಿದ್ಯಾ? ದಾವಣಗೆರೆ 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 அடிக்கும் நாள் வரைக்கும் கொட பிடிப்பேன் தாயாக. நீ நீ சொல்லும் பறவைகளே. ಅಂತೂ ಇಂತೂ ರೈಲ್ವೆ ಸ್ಟೇಷನ್ ಹತ್ರ ರೀಚ್ ಆಗೇ ಬಿಟ್ಟು. ಇದು ಯಾವ ರೈಲ್ವೆ ಸ್ಟೇಷನ್ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದೇ ಭಾರತ್, ಒಂದೇ ಭಾರತ್, ಜೈ ಕಿಸಾನ್. ಜೈ ಕಿಸಾನ್ ಹೇಳು. జై జవాన్ జై కిసాన్. మావిగన్ ఏం చేస్తావప్ప? ఏం చేస్తావప్ప నీవు? ఏం తెలీదా నీకే? లేడీస్ జెంట్స్ తెలీదప్ప? ರೈಲ್ವೆ ಸ್ಟೇಷನ್ ಪಿಕಪ್ ಮಾಡಕ್ ನಮ್ನ ಯಾರು ಬಂದಿಲ್ವಲ್ಲ. ಜಗಳ ಮಾಡ್ತೇವೆ ನೋಡಿ ಸರ್. ಮಾವಿಗನ್ನು ಜಗನ್ ಅಂದ್ರೆ ಜಗನ್, ಮಾವಿಗನ್ ಅಂದ್ರೆ ಮಾವಿಗನ್. ನಮ್ನ ಯಾವ್ದೋ ಕಾರ್ ಬಂದಿಲ್ಲ ಪಿಕಪ್ ಮಾಡಕ್ಕೆ. ದಾವಣಗೆರೆಗೆ ಬಂದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಿಲ್ಲ ಅಂದರೆ ಹೆಂಗೆ ಅಂತ ನಮ್ಮ ಹುಡುಗ ಅಂತೂ ಸಿಕ್ತರ್ನೆಲ್ಲರನ್ನು ಕೇಳಿಕೊಂಡು ಕಾಮಿಡಿ ಮಾಡ್ಕೊಂಡು ಹೊರಟೇ ಬಿಟ್ಟು. ದಾವಣಗೆರೆ ಬೆಣ್ಣೆ ದೋಸೆ ತಿಂದನೆ ಹೋಗ್ಲೇಬಾರ್ದು ಅಂತ. ಕರೆಕ್ಟಾಗಿ ಕೇಳೋ. ಅಂತೂ ಇಂತೂ ನಮ್ಮ ಹುಡುಗ ಬೆಣ್ಣೆ ದೋಸೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೇ ಬಿಟ್ಟ ಹೋಟೆಲ್ನ. ಬೆಣ್ಣೆ ದೋಸೆ ಆರ್ಡ್ರ್ ಮಾಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡಿದ್ದು. ಮಾತಾಡ್ಬೇಕಾದ್ರೆ ಬೆಣ್ಣೆ ದೋಸೆಯರೇ ಹೇಳಿದ್ರು, ಒಂದೊಂದು ತಿನ್ನಿ ಬೇಕಿದ್ರೆ ಮತ್ತೆ ತಗೊಳ್ಳಿವ್ರಿ ಅಂತ. ನಮ್ಗೆ ಆಸೆ ತಡಿಬಾರ್ದ, ಫುಲ್ ಆರ್ಡ್ರ್ ಮಾಡಿಬಿಟ್ಟು ವೆಯ್ಟ್ ಮಾಡಿದ ತಕ್ಕಂತೆ ಬೆಣ್ಣೆ ದೋಸೆ ಬಂದೇ ಬಿಡ್ತು. ನೋಡಲಿಕ್ಕೆ ಇಷ್ಟು ಚೆನ್ನಾಗಿತ್ತು, ತಿನ್ನಕ್ಕೂ ಅಷ್ಟೇ ಅದ್ಭುತವಾಗಿತ್ತು.
ಎಷ್ಟ್ ಚಟ್ನಿ ತಿಂತೀಯಲ್ಲ ಈ ಹೇಗೊಂದಪ್ಪ ದಾವಣಗೆರೆ ಬೆಣ್ಣೆ ದೋಸೆ. ಖಾರ ದೋಸೆ ಯಾರಿಗ್ ಬೇಕು? ಮಾವಿಗನ್ಗೆ ಖಾರ ದೋಸೆ ಬೇಕಪ್ಪ. ಬೆಣ್ಣೆ ದೋಸೆ ತಿನ್ನಕ್ ಬಂದ್ಬಿಟ್ಟು ಖಾರ ದೋಸೆ ಬೇಕು ಅಂತೀಯ. ಬೆಣ್ಣೆ ದೋಸೆ ಸ್ಟಾರ್ಟಿಂಗು ತುಂಬ ಚೆನ್ನಾಗಿತ್ತು ಅಂತ ತುಂಬ ತಿಂದ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ ಎರಡ್ರ ಮೇಲೆ ತಿನ್ನೋಕ್ಕಾಗಲ್ಲ ಅಂತ. ಏನಕ್ಕಂದರೆ ಒಂಥರ ಆಗುತ್ತೆ. ಏನಕ್ಕೆ ಜಾಸ್ತಿ ತಿನ್ನೋಕ್ಕಾಗಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಿಂದಿದ್ದು ಜಾಸ್ತಿ ಆಯಿತು ಅಂತ 3.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ. ಏನಕ್ಕಂದರೆ ಹೊಟ್ಟೆ ತುಂಬ ಅಲ್ಲೂ ತಿನ್ನಬೇಕು ಅಂದ್ಕೊಂಡು ಅರಗಲಿ ಅಂತ 3.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀವಿ ಎಲ್ಲ. ಹೋಗ್ಬೇಕಾದ್ರೆ ಈ ಥರ ಒಂದು ಮದುವೆ ನಡೀತದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಏನಕ್ಕಂದರೆ ಕುದುರೆ ಮೇಲೆ ಗಣ್ಣನ್ನು ಏರಿಸ್ಕೊಂಡು ಚೌಟ್ರಿ ಹತ್ರ ಹೋಗ್ತಿದ್ದಾರೆ. ಆದರೆ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಹಾಗೆ ನಡ್ಕೊಂಬರ್ಬೇಕಾರೆ ಎಲ್ಲ ವಿಸಿಟ್ ಮಾಡಿಕೊಂಡು ನೋಡಿಕೊಂಡು ಒಂದು ಸ್ವಲ್ಪ ಸುಸ್ತಾಗ್ತಿದೆ, ಕೂತ್ಕೊಂಡು ಹೋಗೋದಂತ ದೇವಸ್ಥಾನ ಹತ್ರ ಬಂದರು. ಕೂತ್ಕೊಂಡು ಹೋಗ್ಬೇಕಾದ್ರೆ ಹಾಗೆ ಆ ಚಿಕ್ಕ ಮಕ್ಕಳು ಆಟ ಆಡ್ತಿದ್ರು. ಈ ನನ್ನ ಮಗ ಅಂತೂ ಯಾವಾಗಲೂ ನಗ್ತಾನೇ ಇರ್ತಾನೆ. ಏನಾಟ ನನಗೆ ಹೇಳ್ಕೊಡ್ತೀಯಾ? ನೋಡ ನಿಮ್ಮ ಅಣ್ಣ ನಾಯಿ ಕಚ್ತಿದ್ಯಲ್ಲ ಇವಾಗ. ಏನ್ ಮಾಡಿದಾನ ನಾಯಿನ ಈ ಥರ ಮಾಡಿ ಬರ್ತಾನೆ. ಆ ಹುಡುಗರನ್ನ ಕರ್ಕೊಬಂದ್ಬಿಟ್ಟು ಒಂದು ಅಂಗಡಿ ಹತ್ರ ಕರ್ಕೊಂಡೋಗಿ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಕೊಟ್ಟು ಕಳಿಸ್ತೋ ಪಾಪ. ಈ ಟಗರು ನೋಡಿ, ಈ ಥರ ಟಗರು ನಾನು ನೋಡೇ ಇರಲಿಲ್ಲ. ಇದನ್ನು ಟೂರ್ಲಿಮೆಂಟ್ಗೆ ಯೂಸ್ ಮಾಡ್ತಾರಂತೆ. ಇನ್ನೊಂದು ಟಗರು ನೋಡಿ, ತುಂಬ ಟಗರುಗಳಿದ್ದು. ಹಾಗೆ ಈ ಟಗರು ಅಂತೂ ಗೊರ್ರೋ ಅಂತ ಕೂತಿತ್ತು. ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ. ಅಪ್ಪ ಭಯ ಆಗ್ತಿತ್ತಪ್ಪ. ಅಂತೂ ಇಂತೂ ನಡ್ಕೊಂಡು ನಾವು ಬರಬೇಕಾಗಿರೋ ಪ್ಲೇಸ್ಗೆ ಸೇರೇ ಬಿಟ್ಟು ಚೌರ ಬಂದಂಗ್ ಏರಿಯಾದೊಳಗೆ ಎಂಟ್ರಿ ಆಗವನು, ಊರು ಕೇರಿ ನಂದೆ ಅಂತ ಆರ್ಡರ್ ಮಾಡವನು. ಓಡಲೆ ನಾನು ಏನಕ್ಕೆ ಬಂದಿದ್ದು ಇಲ್ಲಿಗೆ ಅಂತ ಹೇಳಲಿಲ್ಲ. ನಾನು ಬಂದಿದ್ದು ಒಂದು ಮದುವೆಗೆ. ಒಂದು ಬಿಗ್ ಸ್ಟೋರಿ ಅಣ್ಣ ಹೇಳ್ತಾನೆ, ಕೇಳ್ಕೊಳ್ಳಿ. ಫ್ರೆಂಡ್ಸಲ್ಲಿ ಇಂಥ ಬಿಗ್ ಸ್ಟೋರಿ ಹೇಳೋರು ತುಂಬ ಜನ ಇರ್ತಾರೆ. ಅದರಲ್ಲಿ ಇವನು ಒಬ್ಬ. ತಲೆ ಕೆಟ್ಟೋಗುತ್ತೆ ಅವನು ಸ್ಟೋರಿ ಕೇಳಿ. ಯಾವ ಟ್ರೈನರ್ ಬಂದಾರ ಆಯ್ತಾ? ಯಾವ ಟ್ರೈನರ್ ಬಂದ? ಏನ ಅವಳ ಹೆಸರು? ಪಪ್ಪುಮ್ಮ ಮಾತಾಡಮ್ಮ. ಪಪ್ಪುಮ್ಮ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹಿಂಗೆ ಪಂಚ ಹೊಡ್ಕೊಳ್ಳೋದು ಕಲ್ತು ಆಯ್ತಲ್ಲ. ಅದು ಪಂಚದಿದೆಯಲ್ಲ ಹಂಗ ಹೋಗ್ತಾನೆ ಹೇಳ. ಅಲ್ಲ ಅದು ಇವನ್ ತರ ಅಮುಕು ಡುಮುಕು ಮಚ್ಚಂತರ 2024 ಅಲ್ಲಿ ಹೋಗಿರೋದು. 2024 ಅಲ್ಲಿ PG ಇದು 3 ಜನ ಮಳೆ ನಿಲ್ತಾ ಇದೀನಿ. ರ್ಯಾಪಿಡೋ ಬುಕ್ ಮಾಡಿದೆ. ಎಲ್ಲಿಂದ? ಪೀಣ್ಯದಿಂದ ನೈಸ್ ರೋಡ್ ಟೋಲಿಗೆ ಆಮೇಲೆ ಬುಕ್ ಮಾಡಿದೆ. ಅದು ಲೊಕೇಶನ್ ತಗೋತು ನಾನು ಬುಕ್ ಮಾಡಿ ಹತ್ಕೊಂಡಾದ್ಮೇಲೆ ಮಾಗಡಿ ರೋಡ್ ಹತ್ರ ಬಂದ್ಮೇಲೆ ಮಾಗಡಿ ನೈಸ್ ರೋಡ್ ತೋರಿಸಿರೋಣ ಅಂತ ಹೇಳ್ದ. ನನಗೆ ಇಲ್ಲಿ ಹೋಗ್ಬೇಕಲ್ಲ ಅರ್ಜೆಂಟಾಗಿ. ಆಮೇಲೆ ನಾನಂದ್ರೆ ಅಲ್ಲೇ ಬಿಟ್ಬಿಡೋಣ, ಇದೇ ರೋಡ್ ಕರ್ಕೊಂಡು ನೈಸ್ ರೋಡಲ್ಲಿ ಹೋಗಲ್ಲ, ಆಟೋ ಹೋಗಲ್ಲ, ಬಿಡಲ್ಲ. ಕರ್ಕೊಂಡು ಬಂದ. ಆಮೇಲೆ ಬಂದೆ ಗಲ್ಲಿ ರೋಡ್ ಎಲ್ಲ ಬಂದೆ. ಎಕ್ಸ್ಟ್ರಾ ಆಗತ್ತಂದ ಮುಂದೆ ಎಕ್ಸ್ಟ್ರಾ ಆಗತ್ತೆ ನಾನು ಕೊಡ್ತೀನಿ ಅಂತ. ಆಮೇಲೆ ಹೋಗ್ತಾ ಅವ್ನು ಬೇರೆ ಒಂದು ಅಣ್ಣ ನೀವು ಬೇಜಾರಾಗಲ್ಲ ಸಿಗರೇಟ್ ಹಾಕ್ಸಿಲ್ಲ, ಒಂದು ಸಿಗರೇಟ್ ಸೇರ್ಬೇಕು ಅಂತ ಈ ಕಡೆ ಬಂದಿತ್ತು. ಸಿಗರೇಟ್ ಸೇರ್ದವ್ರ ಆಮೇಲೆ ನನಗೆ ಒಂದು ಸಿಗರೇಟ್ ಸೇರಿದ್ರೆ ನಂಗೆ ಚಟ ಬಂತು. ಸಿಗರೇಟ್ ಸೇರ್ಬೇಕು ನಾನು ಹತ್ಕೊಂಡು ನಾನೊಂದು ಸಿಗರೇಟ್ ತೊಗೊಳಕ್ ಹೋದ್ರೆ ಅಣ್ಣ ಸಿಗರೇಟ್ ನಾನು ತಗೋತೀನಿ ಅಂತ ಹೇಳಿದೆ. ನಿಲ್ಸಂತ ನಾನು ತೊಗೊಳ ಅಣ್ಣ ನಂಗೂ ಎರಡು ತಗೋಬೋಣ ಅಂದ. ನಾನು ಒಂದು ತಗೊಂಡೆ, ನಾನು ಎರಡು ತಗೊಂಡ. ಆಮೇಲೆ ನಾನು ಸ್ಮಾರ್ಟ್ ಪೇ ಮಾಡ್ಕೊಂಡು ಮತ್ತೆ ಅಲ್ಲೆಲ್ಲೋ ಬಂದು ಅರ್ಧ ತಾರೀಕಿಗೆ ಅಣ್ಣ ಮುಂದೆ ಆದ್ರೆ ಎಕ್ಸ್ಟ್ರಾ ಆಗುತ್ತೆ ಕರ್ಕೊಂಡ್ಬಂದು ಅಲ್ಲಿ ಬಿಡಾಸಲ್ಲಿ ಮತ್ತೆ 600 ರೂಪಾಯಿ ತಗೊಂಡ್ಬಿಟ್ಟಾಗ ತೋರ್ಸಿದ್ 350 ರೂಪಾಯಿ ಏನಾಯ್ತು, 300 ರೂಪಾಯಿ ಮುಂದೆ ಆದ್ರೆ ಎಕ್ಸ್ಟ್ರಾ. ಮುಂದೆ ಆದ್ರೆ ಎಕ್ಸ್ಟ್ರಾ ಆಗ್ತದೆ.
ಮಳೆ ಬೇರೆ ಗೊತ್ತಿದೆ. ಆಮೇಲೆ ನೈಸ್ ರೋಡ್ ಹತ್ರ ಹಿಂಗ್ ಇಳ್ಕೊಂಡ್ವಿ. ಆಮೇಲೆ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರ್ಬೇಕು. ಅಣ್ಣ ಇಲ್ಲ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬರ್ಬೇಕು, ಇಲ್ಲಿ ಬಿಡಕ್ ಆಗಲ್ಲ ಅಂತ ಹೇಳ್ದ. ಆಮೇಲೆ ಅವನಂಗ ಮತ್ತೆ ಮುಂದೆ ಯಾರು ಎಕ್ಸ್ಟ್ರಾ ಆಯ್ತು ಅಂತ ಹೇಳ್ಬಿಟ್ಟ. ಅಣ್ಣ ನಿಮ್ಗೆ ಎಲ್ಲೂ ಬೇಡ, ನಿಮ್ಗೆ ಇಷ್ಟನೂ ಬೇಡ, ಏನು ಬೇಡ. ಜನರಿಗೆ ಊಟನೇ ಇರೋದು, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇನು. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. ಇರೋದ್ರೆ ತೃಪ್ತಿಯಾಗಿರ್ಬೇಕು ಚಿಕ್ಕ. ತಿನ್ಲಿಕ್ಕಂತೂ ಇವರು ಅಂತೂ ಪುಳ್ಚಾರು, ನಮಗಂತೂ ಒಳ್ಳೆ ಟೇಸ್ಟು. ನಾವಂತೂ ಚೆಂದಾಗಿ ತಿಂತ ಕೂತಿದ್ದೋ. ಏನು ಮಾಡೋದು ಹೇಳಿ, ಇವನಂತೂ ಎಲ್ಲರಿಗಿಂತ ಹೆಚ್ಚು. ಮಟನ್ ಬೇಕಪ್ಪ? ಮಟನ್ ಬೇಕಾ? ಚೊಪ್ರ ರೇ, ಮಟನ್ ಬೇಕಾ? ಇವ್ರು ನೋಡಿ ಜ್ಯೂಸನ್ ಬಾಟ್ ಅಳ್ಳಾಡಿಸ್ತಿದ್ದಾರೆ, ಏನೋ ಅಳ್ಳಾಡ್ಸೋದ್ಬಿಟ್ಟು. ಊಟ ಎಲ್ಲ ಸಖತ್ತಾಗಿತ್ತು. ಯಾರು ತಿಂದ್ರೋ ಬಿಟ್ರೋ ಗೊತ್ತಿಲ್ಲ. ನಾನಂತೂ ತುಂಬ ಚೆನ್ನಾಗಿ ಎಲ್ಲ ಖಾಲಿ ಮಾಡಿ ಇನ್ನೂ ಬೇಕಾದ್ರೆ ಹಾಕ್ಸ್ಕೊಂಡು ತಿಂದೆ. ಏನು ಮಾಡೋದು, ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಂಡು ಎಲ್ಲ ಫ್ರೆಂಡ್ಸ್ಗಳು ಒಟ್ಟಿಗೆ ಸಭೆ ಸೇರಿದ್ದು. ತುಂಬ ಜನ ಇದ್ರು. ಮತ್ತೆ ಹೆಣ್ಣು ಗಂಡಿಗೆ ವಿಶ್ ಮಾಡಿ ಒಂದು 4-5 ಫೋಟೋ ತೆಕ್ಕೊಂಡು ಮತ್ತೆ ಬೆಂಗಳೂರು ಕಡೆ ಹೋಗ್ಲೇಬೇಕು ಅಂತ ಮತ್ತೆ ಬೆಂಗಳೂರು ಕಡೆ ಹೋಗೋಕ್ಕೆ ರೆಡಿ ಆಗೋಗ್ಬಿಟ್ಟು. ನಾನಂತೂ ಇತ್ತಿಂದ ಮತ್ತೆ ನಡ್ಕೊಂಡು ಹೋಗೋಣ ಅಂದರೆ ಇಲ್ಲ, ಟ್ರೈನ್ ಲೇಟ್ ಆಗ್ಬಿಡುತ್ತೆ, ಆಟೋದಲ್ಲಿ ಹೋಗೋಣ ಅಂದರು. ఏం కావాలా? ఆటో లేదప్ప స్వామి. ఏం కావాలా? జ్యూస్ కావాలా? ಯಾಡ పోతావు చెప్పు. ನೋಡೇ ಇಲ್ಲಪ್ಪ. ಸೀಟ್ ಇದ್ರೆ ಸೀಟ್ ಗಟ್ಟಿ ಕೂತ್ಕೊಳ್ಳಪ್ಪ. ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಏನ್ ಪ್ರಾಬ್ಲಮ್? ಜಗನ್ ಮಾವಿಗನ್ చెప్పಪ್ಪ, ఏమైంది? ಇದು ದಾವಣಗೆರೆ తెలీదా? మావిగన్ కాదు, మావిగన్ కాదు, జగన్మోహన్ రెడ్డి కాదు, ఇది మావిగన్ కోటే. నాయుడు ಇವರಂತೂ ನಮ್ಗಂತೂ ಫುಲ್ ಹೆಲ್ಪ್ ಮಾಡಿದ್ರು ಹೋಗೋಕ್ಕೆ ಬರೋಕ್ಕೆ ಟ್ರೈನ್ಗಂತೂ. ಎಲ್ಲಾರ್ಗು ಟಿಕೆಟ್ ತೆಕ್ಕೊಡು. ಏನ್ ಇಷ್ಟು ಹೆಲ್ಪ್ ಮಾಡಲ್ಲ ಅಂದ್ರೆ ಹೆಂಗೆ ಜನಗಳಿಗೆ ನೀನು? ಟ್ರೈನ್ ಬರೋದು 1 ಅವರ್ ಲೇಟ್ ಆಗುತ್ತೆ ಅಂತ ಅಣ್ಣ ಸ್ವರ್ಗಕ್ಕೆ ಹೋಗಿದ್ರು. ನಿದ್ದೆಯೋ ನಿದ್ದೆ. ಗಾಡಿ ಸಂಖ್ಯೆ 2069. ನಾವು ವೆಯ್ಟ್ ಮಾಡ್ತಿರೋ ಟ್ರೈನು ಬರ್ತಿದೆ ಅಂತ ನಾವು ಬೆಂಗಳೂರು ಕಡೆಗೆ. ದಾವಣಗೆರೆಯಲ್ಲಿ ಟ್ರೈನ್ ಹತ್ತಿದ್ದು ಇನ್ನು ಇಳಿದಿದೆ ಬೆಂಗಳೂರಲ್ಲಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮ್ಮ ಜರ್ನಿ ಹೇಗಿತ್ತು ಅಂತ. ಜೀವನದಲ್ಲಿ ನಾವೇನ್ ಮಾಡ್ತೀವಿ ಅದೇ ನಮ್ಗೆ ವಾಪಸ್ ಬರುತ್ತೆ. ಜೀವನ ಅನ್ನೋದು ಒಂದು ಮಿರರ್, ಇಟ್ ಇಸ್ ಎ ರಿಫ್ಲೆಕ್ಷನ್. ನಾವು ಒಳ್ಳೆಯವರಾಗಿದ್ರೆ ನಮ್ಗೆ ಯಾವತ್ತೂ ಒಳ್ಳೇದಾಗುತ್ತೆ, ನಾವು ಕೆಟ್ಟ